ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಅನ್ನದಾತ ಸುಖೀ ಭವ ಈ ಮಾತನ್ನ ನೀವು ಕೇಳಿರ್ತೀರ. ಆದ್ರೆ ಪ್ರೇಕ್ಷಕರು ಸುಖವಾಗಿರ್ಲಿ ಅಂತ ಇಲ್ಲೊಂದು ಚಿತ್ರತಂಡ ಸುಖೀ ಭವ ಅನ್ನುವಂಥ ಚಿತ್ರವನ್ನ ರೆಡಿ ಮಾಡಿದೆ. ಇದೇ ಫೆಬ್ರವರಿ 6ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಚಿತ್ರದ ಬಗ್ಗೆ ಮಾತಾಡಕ್ಕೆ ಚಿತ್ರತಂಡ ನಮ್ಮ ಜೊತೆಗೆ ಜಾಯಿನ್ ಆಗಿದೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಚಿತ್ರದ ಅನ್ನದಾತರಾಗಿರುವಂತಹ ಸಂತೋಷ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಏನು ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿ ಪ್ರೇಕ್ಷಕರನ್ನ ರಂಜಿಸಕ್ಕೆ ರೆಡಿ ಆಗಿರುವಂತಹ ಗೌರವ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಗೌರವ್, ವೆಲ್ಕಮ್ ಟು ದಿ ಶೋ. ಏನು ಚಿತ್ರದಲ್ಲಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳೋದ್ರ ಮೂಲಕ ಸಿನಿಮಾವನ್ನ ವಿಭಿನ್ನ ರೀತಿಯಲ್ಲಿ ತೆರೆಗೆ ತರುವಂತಹ ಪ್ರಯತ್ನವನ್ನ ಮಾಡಿರುವಂತಹ ರಾಜೇಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಮೊದಲಿಗೆ ಹೇಗಿದ್ದೀರಾ ಎಲ್ಲರೂ? ಚಿತ್ರದ ಟೀಸರ್ ರಿಲೀಸ್ ಆಗಿದೆ, ಚಿತ್ರದ ಹಾಡುಗಳು ರಿಲೀಸ್ ಆಗಿದೆ, ಮ್ಯೂಸಿಕ್ ಅಂತೂ ಮೋಡಿ ಮಾಡ್ತಾ ಇದೆ. ಸೊ ಸಿನಿಮಾ ಹುಟ್ಟಿರುವಂತ ರೀತಿ ಹೇಗೆ ಅಂತ? ಒಬ್ಬ ಡೈರೆಕ್ಟರ್ಗಂತೂ ಸಿನಿಮಾ ಮಾಡಲೇಬೇಕನ್ನೋ ಒಂದು ಕನಸು ಇದ್ದೇ ಇರ್ತದೆ. ಕನಸು ನೆನೆಸಾಕ್ಬೇಕಂದ್ರೆ ಅದಕ್ಕೆ ಬಂಡವಾಳ ಹೂಡೋರು ಬೇಕು. ಈ ಒಂದು ಜರ್ನಿಯಲ್ಲಿ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ವಹಿಸೋದೆ ಪ್ರೊಡ್ಯೂಸರ್ಸ್. ಯಾಕಂದರೆ ಕರೆಕ್ಟಾದ ಕತೆಗೆ ಕರೆಕ್ಟಾದ ಸಮಯದಲ್ಲಿ ಸಿನಿಮಾ ತಯಾರಿ ಮಾಡಿ ಜನಗಳಿಗೆ ಕೊಡಲಿಲ್ಲ ಅಂದರೆ ಅದು ಕರೆಕ್ಟಾದ ಸುಖೀಭವ ಆಗಲ್ಲ. ಸೊ ಆ ವಿಷಯದಲ್ಲಿ ತುಂಬಾ ಡಿಸ್ಕಸ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿ ಇಂಥ ಕತೆನೇ ಮಾಡಬೇಕು ಅಂತ ಮಾಡಿ ನಮ್ಮ ಪ್ರೊಡ್ಯೂಸರ್ ಇಲ್ಲಿವರೆಗೂ ತಂದಿದ್ದಾರೆ. ಸೊ ವೆರಿ ಗುಡ್ ಜರ್ನಿ ಮೇಡಮ್. ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿನೇ ಜನ ಎಂಜಾಯ್ ಮಾಡಿರೋದು ಜಾಸ್ತಿ. ಸಿನಿಮಾದಲ್ಲಿ ಅಥವಾ ಬೆಳ್ಳಿ ಪರದೆಯಲ್ಲಿ ನಿಮ್ಮ ಒಂದು ಎಂಟರ್ಟೈನ್ಮೆಂಟ್ ಹೆಂಗಿರುತ್ತೆ ಅಂತ? ಇಷ್ಟು ದಿನ ಎಂಟರ್ಟೈನ್ಮೆಂಟೇ ಕೊಟ್ಕೊಂಡು ಬಂದಿರೋದು. ಈ ಸಿನಿಮಾದಲ್ಲಿ ಏನಂದರೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಎಮೋಷನಲ್ ಸೀನು ಇದೆ. ಅಂದರೆ ಸಿನಿಮಾ ಮುಗಿದ್ರೂ ಆ ಎಮೋಷನಲ್ ಸೀನು ಮನಸ್ಸಲ್ಲೇ ಉಳಿಯುವಂಥ ಕ್ಯಾರೆಕ್ಟರ್ ಆಗಿರುತ್ತೆ ಈ ಸಿನಿಮಾದಲ್ಲಿ. ಸುಖೀಭವ ಸಿನಿಮಾದಲ್ಲಿ ಅದೊಂದು ವಿಶೇಷತೆ ನಮಗೆ. ಅಂದರೆ ಸಿನಿಮಾ ಅಂದರೆ ಬರೀ ಅಂದರೆ ಆ್ಯಕ್ಟಿಂಗ್ ಅಂತ ಬಂದರೆ ಬರೀ ಎಂಟರ್ಟೈನ್ಮೆಂಟೇ, ಬರೀ ನಗ್ಸೋದೇ ಆಗಬಾರ್ದು. ನಗ್ಸಿ ಕೊನೆಯಲ್ಲಿ ಒಂದು ಸ್ವಲ್ಪ ಕಣ್ಣಲ್ಲಿ ನೀರು ಬರ್ಸ್ಬಿಟ್ರೆ ಅದು ಎಲ್ಲ ಒಂದು ಕಡೆ ಜನಕ್ಕೆ ಕಾಡುತ್ತೆ. ಅದು ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿದೆ. ಅಂದರೆ ಖರ್ಚು ಇಟ್ಕೊಂಡು ಹೋಗ್ಬೇಕು? ಇಲ್ಲ, ಬೇಡ, ಜಸ್ಟ್ ಬೆರಳಲ್ಲಿ ಹಿಂಗೆ ಅನ್ಕೊಬಿಡ್ಬೋದು. ಸುಖೀಭವ ಅನ್ನುವಂಥ ಪ್ರಾಜೆಕ್ಟ್ಗೆ ನೀವು ಯಾಕೆ ಬಂಡವಾಳ ಹೂಡಬೇಕು ಅಂತ ಅನ್ಕೊಂಡಿರೋದು? ಮೈನ್ ರಾಜೇಶ್ ಮೇಡಮ್, ಸೆಕೆಂಡ್ ಬಂದ್ಬಿಟ್ಟು ಕತೆ. ನಾವು ಫಸ್ಟ್ ಏನು ಮಾಡಿದ್ವಿ ಅಂದರೆ ಒಂದು ಸತಿ ಹೀಗೆ ಪರಿಚಯ ಆದ ನಂತರ ಡಿಸ್ಕಸ್ ಮಾಡ್ತಿದ್ವಿ. ರಾಜೇಶ್ ನಮಗೆ ತುಂಬ ಸರಿ ಮೀಟ್ ಮಾಡಿ ಈ ಥರ ಸರ್ ಕತೆ ಇದೆ ಅಂಥೇಳಿ ಒಂದು 3 ಕತೆ ಹೇಳಿದರು. ಆ 3 ಕತೆಯಲ್ಲಿ ಇದು ನನಗೊಂದು ತುಂಬ ಕ್ಲೋಸ್ ಟು ದ ರಿಯಾಲಿಟಿ, ಆಮೇಲೆ ಜನಕ್ಕೆ ಮೆಚ್ಚೋ ಥರ ಇರುತ್ತೆ ಅಂಥೇಳಿ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಫಸ್ಟ್ ಲವ್ ಅನ್ನೋದು ಎಲ್ಲರಿಗೂ ಜ್ಞಾಪಕ ಇರೋದು ಒಂದು. ಎರಡನೇದು ಬಂದು ಈ ಮೂವಿಯಲ್ಲಿ ತುಂಬ ಕಾಮಿಡಿ ಇದೆ. ತುಕಾಲಿ ಸಂತೋರ್ ಇದ್ದಾರೆ, ಆಮೇಲೆ ಸಿದ್ದು ಮಂಡ್ಯ ಅವರಿದ್ದಾರೆ, ಆಮೇಲೆ ಗೌರವ್ ಶೆಟ್ಟಿ ಅವ್ರದ್ದು. ಇವ್ರದ್ದೆಲ್ಲ ಹೇಗೆ ಅಂದರೆ ಫಸ್ಟ್ ಹಾಫಲ್ಲಿ ಸೆಕೆಂಡ್ ಹಾಫಲ್ಲಿ ತುಂಬ ಕಾಮಿಡಿಯಾಗಿ ಇರುತ್ತೆ. ಪ್ಲಸ್ ಸ್ಟೋರಿ ನರೇಶನು ತುಂಬ ಚೆನ್ನಾಗಿ ಬಂತು. ಡೇಗೆ ನಾವು ಏನು ಅಂದ್ಕೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನಮಗೆ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಆರ್ಟಿಸ್ಟು ತುಂಬ ಕೋಪ್ರೇಟಿವ್ ಆಗಿ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಎಲ್ಲ ನಾನು ಎವ್ರಿ ಡೇ ಶೂಟಲ್ಲಿ ಇರ್ತಿದ್ದೆ. ಎವ್ರಿ ಡೇ ಅದು ಏನು ಶೂಟ್ ಆಗ್ತಿದೆ ಮಾನಿಟ್ರಲ್ಲಿ ನಾವು ಚೆಕ್ ಮಾಡ್ತಾಯಿದ್ದು. ಎಲ್ಲ ಚೆನ್ನಾಗಿ ಬರ್ತಿದ್ದು. ಸುಖೀಭವ ಮೂಲಕ ಏನು ಹೇಳಕ್ಕೆ ಹೊರಟಿದ್ದೀರಾ? ಸಿನಿಮಾದ ತಿರುಳು ಏನು? ಸಿನಿಮಾ ಅನ್ನೋ ಒಂದು ಎಂಟರ್ಟೈನ್ಮೆಂಟ್. 2.5 ಅವರ್ ಕುತ್ಕೊಂಡು ನೋಡಿದಾಗ ಇಟ್ಸ್ ಫೀಲ್ ಗುಡ್. ಸೊ ಅವ್ರ ಮನೆ ಸುತ್ತ ನಡೆಯೋ ಒಂದು ಪಾತ್ರಗಳು, ಇಲ್ಲ ಯಾವಾಗಲೂ ನಡೆದು ಇರೋ ಪಾತ್ರಗಳು, ಸೊ ಇಂಥದ್ದು ನಮ್ಮಲ್ಲಿ ಇರ್ತದೆ. ಎಲ್ಲೋ ಮರ್ತಿರ್ತೀರಿ ನಮ್ಮ ಚಿಕ್ಕ ವಯಸ್ಸಿನ ನೆನಪುಗಳಾಗಿರ್ಬೋದು. ಇಂಥದನ್ನ ಮತ್ತೆ ಅದು ರಿವೈಂಡ್ ಮಾಡ್ದಂಗೆ ಇರ್ತದೆ ಈ ಸಿನಿಮಾ. ಓಕೆ, ಇದು ನಡೆದಿತ್ತು ನನ್ನ ಜೀವನದಲ್ಲೂ, ಓಕೆ ಕರೆಕ್ಟ್ ಅಲ್ವಾ, ಮತ್ತೆ ಇಲ್ಲಾಂದರೆ ಮರ್ತಿದ್ರೆ ಮತ್ತೆ ನೆನಪಿಸ್ತದೆ. ಆ ಥರ ಒಂದು ನೆನಪುಗಳನ್ನ ಸ್ಟೋರೇಜ್. ಯಾವ ಥರ ಜಾನರ್ ಸಿನಿಮಾ ಇದು? ಒಂದು ಲವ್, ಫ್ಯಾಮಿಲಿ ಆ್ಯಂಡ್ ಒಂದು ಒಳ್ಳೆ ಎಮೋಷ್ನಲ್. ಸೊ ಇದ್ರ ಸುತ್ತ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಗೌರವ್, ನಿಮ್ಮ ಪಾತ್ರದ ಪರಿಚಯ ಮಾಡ್ಕೊಳ್ಳೋದಾದ್ರೆ ಈ ಸಿನಿಮಾದಲ್ಲಿ ಯಾವ ರೋಲನ್ನು ಲೀಡ್ ಮಾಡ್ತಾ ಇದ್ದೀರಾ? ಅಂದರೆ ಇವಾಗ ಮಾವನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ಅಂದರೆ ಜವಾಬ್ದಾರಿಯುತ ಒಬ್ಬರು ಮಗ ಇರ್ತಾನೆ, ಆ ಥರ ಒಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಾ ಇರ್ತೀನಿ. ಅಂದರೆ ಎಲ್ಲರ ಜೀವನದಲ್ಲೂ ಫಸ್ಟ್ ಲವ್ ಅನ್ನೋದು ಇದ್ದೇ ಇರುತ್ತೆ. ಆ ಫಸ್ಟ್ ಲವ್ ನನ್ನ ಜೀವನದಲ್ಲಿ ಆಗಿರುವಂಥ ಫಸ್ಟ್ ಲವ್ ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಸೊ ಇನ್ನೊಂದು ಏನಂದ್ರೆ ಪ್ರತಿಯೊಬ್ಬರಿಗೂ ಫಸ್ಟ್ ಲವ್ ಅನ್ನೋದು ಇದ್ದೇ ಇರುತ್ತೆ. ಅಂದ್ರೆ ರಿಯಲ್ ಫಸ್ಟ್ ಲವ್ ಅಥವಾ ಅಲ್ಲ ಸಿನಿಮಾದಲ್ಲಿ. ಅಂದ್ರೆ ಫಸ್ಟ್ ಲವ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಈಗಿನ ಕಾಲದ ಲವ್ಗಿಂತ ಒಂದು ಸ್ವಲ್ಪ ಜನರೇಷನ್ ಹಿಂದೆ ಹೋದಾಗ ಯಾವ ಥರ ಲವ್ ಇತ್ತು ಆ ಥರ ಒಂದು ಪ್ಯೂರಿಟಿ ಆಫ್ ಲವ್ನ ನನ್ನ ಮುಖಾಂತರ ತೋರಿಸಿದ್ದಾರೆ ಡೈರೆಕ್ಟ್ರು. ನಿಮ್ಮನ್ನ ಈ ಪ್ರಾಜೆಕ್ಟ್ಗೆ ಹೆಂಗ್ ಸೆಲೆಕ್ಟ್ ಮಾಡಿದ್ರು ಅಂತ ಹೇಳಿ? ನಮ್ಮ ಸಂತು ನಮ್ಮ ರಾಜೇಶ್ ಸರ್ಗೆ ಪರಿಚಯ. ಹಿಂಗೆ ಮಾಡಬೇಕಾದ್ರೆ ನಮ್ಮದು ಶಾರ್ಟ್ ಫಿಲಮ್ ನೋಡಿದ್ದಾರೆ ಇವರು. ನೋಡ್ಬಿಟ್ಟು ಈ ಕ್ಯಾರೆಕ್ಟರ್ನ ಇವ್ರ ಕೈಲಿ ಮಾಡಿಸ್ಬೋದಲ್ಲ ಅಂತ ಒಂದ್ಸಲಿ ಕರೆಸಿದ್ರು. ಕರ್ಸ್ಬಿಟ್ಟು ಹಿಂಗೆ ಅಂತ ಹೇಳಿದ್ರು. ಒಂದ್ಸರಿ ರಿಹರ್ಸಲ್ಗೆ ಬನ್ನಿ ಅಂತಂದ್ರು. ಸರಿ ಆಯಿತು ಅಂದ್ಬಿಟ್ಟು ಹೋಗಿ ರಿಹರ್ಸಲ್ ಮಾಡಿದ್ವಿ. ಆವಾಗಲೇ ಇಷ್ಟ ಆಯ್ತು ಅಂತ ಕೇಳ್ಬಿಡಿ, ಇಲ್ಲೇ ಅದಕ್ಕೆ ನಾನೇ ಕಾನ್ಫಿಡೆನ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ಇಷ್ಟ ಯಾವಾಗ ಹೇಳಿದೆ ಇಷ್ಟ ಆಯ್ತು ಅಂತ
ಇಲ್ಲ ಇಷ್ಟ ಆಗಿದ್ದಕ್ಕೆ ಅಲ್ವಾ ಮಾಡಿಸಿರೋದು. ಹಂಗೆ ನಿಮಗೆ ನಿರ್ಮಾಪಕರಾಗಬೇಕನ್ನೋ ಕನಸು ಉಟ್ಕೊಂಡಿರೋದು ಯಾವಾಗ ಅಂತ? ಹಾಂ, ನಾನು ಆ್ಯಕ್ಚುಲಿ ಉಮಾಪತಿ ಶ್ರೀನಿವಾಸ್ ಗೌಡ್ರು ಇದ್ದಾರಲ್ಲ, ಅವರು ನಮ್ಮ ಫ್ರೆಂಡ್ ಮೇಡಮ್. ಅವರು ಒಂದು ಪ್ರಾಜೆಕ್ಟ್ ಮಾಡ್ತಿದ್ವಿ. ಒಂದು ಸತಿ ಏನಾಗಿತ್ತಂದರೆ ಯಾವ ಪ್ರಾಜೆಕ್ಟ್ ಸರ್? ಒಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್, ಸಿನಿಮಾ ಅಲ್ಲ ಕನ್ಸ್ಟ್ರಕ್ಷನ್ದು. ಆ ಟೈಮಲ್ಲಿ ಅವರು ಇನ್ನೂ ಫಿಲಿಮ್ ಇಂಡಸ್ಟ್ರಿಗೆ ಇರಲಿಲ್ಲ ಮೇಡಮ್. ಸುದೀಪ್ ಸರ್ ಅವ್ರದ್ದು ಫೋನ್ ಬಂತು ಅವರಿಗೆ. ಅಂದರೆ ಅವರು ಏನೋ ಮನೆ ರಿಲೇಟೆಡ್ ಮಾತಾಡ್ತಾ ಇದ್ದಾಗ, ಯಾರು ಗೊತ್ತಾಯ್ತಾ ವಾಯ್ಸ್ ಇದು ಅಂದರೆ, ಏನು ಸರ್ ಇದು ಕೇಳಿದಾಗೆ ಇದೆ, ಅವರೇನಾ ಕರೆಕ್ಟಾ ಅಂದರೆ, ಹೌದು ಬ್ರದರ್ ಅವರೇ ಅವರು ಅಂತ ಹೇಳಿದ್ರು. ಸೊ ಈ ಥರ ಹಾಗೆ 1-2 ವರ್ಷ ಆದಮೇಲೆ ನಾನು ಅವತ್ತು ಕೇಳಿದೆ, ಏನು ಸರ್ ನೀವು ಫಿಲ್ಮ್ ಸ್ಟಾರ್ಟ್ ಮಾಡ್ತೀರಾ ಇನ್ನೂ ಹಾಗೆ ಅಂದರೆ, ಇಲ್ಲ ನಮ್ಮದು ಕ್ವಾರಿ ಅದು ಇದು ನಡೀತಿದೆ, ನಾವು ಇಷ್ಟೇ ಸಾಕು ಅದೆಲ್ಲ ಮಾಡಲ್ಲ ಅಂತ. 2 ವರ್ಷ ಆದಮೇಲೆ ನೋಡಿದ್ರೆ ಅವರು ಹೆಬ್ಬುಲಿ ಮಾಡಿದರು ಇವ್ರ ಜೊತೆಗೆ. ಸೊ ಇದೇ ಥರ ಒಂದು ಹೋಗ್ತಾ ಇದ್ದಾಗ ನನಗೂ ಹೇಗೆ ಅಂದರೆ, ನಮ್ಮ 80s ನಮ್ಮ ತಾತವರು ಒಂದು ಮೂವಿ ಮಾಡಿದರು, ತೆಲುಗುವಲ್ಲೆಲ್ಲ ಮಾಡಿದರು. ಅದಾದಮೇಲೆ ಒಂದು ಕ್ರಿಟಿಕ್ಕಾಗಿ ನಾನು ಮೂವಿ ಇಂಟ್ರೆಸ್ಟ್ ಜಾಸ್ತಿ ಇರ್ತಿತ್ತು. ಸೊ ಈ ಥರ ಒಂದು ಫ್ರೆಂಡು ಮಾಡಿದಾಗ ನಮ್ಗೆ ಇನ್ನೂ ಒಂದು ಪ್ರೋತ್ಸಾಹ ಥರ ಇರುತ್ತೆ, ಇನ್ನು ಓಕೆ ನಾವು ಮಾಡ್ಬೋದಲ್ಲ, ಏನಕ್ಕೆ ಮಾಡಬಾರ್ದು ಅನ್ನೋ ಥರ ಆಸೆ ಹುಡ್ತು. ಅದಾದಮೇಲೆ ಒಂದು ಒಳ್ಳೆ ಕತೆ ಬೇಕು, ಒಂದು ಒಳ್ಳೆ ಡೈರೆಕ್ಟರ್ ಬೇಕು. ಯಾಕೆಂದರೆ ತುಂಬ ಜನ ಹೇಳೋದೇನೆಂದರೆ ಮೂವಿ ಇಂಡಸ್ಟ್ರಿ ತುಂಬ ಕಷ್ಟ ಇರುತ್ತೆ, ಜನ ಎಲ್ಲರೂ ಇದೊಂದು ಗ್ಯಾಮ್ಲಿಂಗ್ ಥರ ಆಗಿಬಿಡುತ್ತೆ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಪ್ರಾಕ್ಟಿಕಲಾಗಿ ನಾವು ಕರೆಕ್ಟಾಗಿ ಯೋಚನೆ ಮಾಡಿ ನೀಟಾಗಿ ಮಾಡ್ಕೊಂಡು ಹೋದರೆ, ಯಾವ ಡಿಸ್ಟ್ರಾಕ್ಷನ್ಸು ಇಲ್ಲದೆ ಮಾಡಿದ್ರೆ ಮೂವಿನೂ ಒಳ್ಳೇದಾಗುತ್ತೆ. ಎಲ್ಲರಿಗೂ ಇದೊಂದು ಮೆಸೇಜ್ ಸೆಂಡಿಂಗ್ ಟೈಪು ಇರುತ್ತೆ. ಆ ಥರ ಪ್ರೊಡ್ಯೂಸರ್ ಸೇಫ್ ಈಗ ಅಂದ್ಕೊಂಡು ಮಾಡ್ತಾ ಇದೀವಿ ಮೇಡಮ್. ಸೇಫ್ ಆಗಿಲ್ವಾ? ಸೇಫ್ ಆಗ್ತಾರೆ, ಜನ ಮಾಡಬೇಕು. ಸ್ಟೋರಿವರೆಗೂ ಚೆನ್ನಾಗಿದೆ, ಎಲ್ಲ ಬಂದಿದೆ ಮೇಡಮ್. ಆ ಥರ ಸೊ ಧೈರ್ಯ ಇದೆ, ಆಗುತ್ತೆ ಅಂತ. ಗೌರವ್, ಕೊನೆಯದಾಗಿ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಾ ಇರೋದ್ರಿಂದ ನಿಮ್ಮ ಅಭಿನಯದ ಸುಖಿ ಭವ 6ನೇ ತಾರೀಕು ರಿಲೀಸ್ ಆಗ್ತಿದೆ. ನೀವು ಯಾವ ಥರ ನಿಮ್ಮ ಅಭಿಮಾನಿಗಳು, ನಿಮಗೆ ಒಂದಿಷ್ಟು ಫ್ಯಾನ್ಸ್ ಇದೆ, ಅವ್ರನ್ನ ಯಾವ ಥರ ಇನ್ವೈಟ್ ಮಾಡ್ತೀರಾ ಅಂತ? ಅಂದರೆ ಇಷ್ಟು ದಿನ ತುಂಬ ಕಾಮಿಡಿಯಾಗಿ ಫನ್ನಾಗಿ ತುಂಬ ಚೆನ್ನಾಗಿ ನಗ್ಸ್ಕೊಂಡು ಬಂದಿರೋ ಅಂಥ ಕ್ಯಾರೆಕ್ಟರ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ. ಅದು ಈ ಸಿನಿಮಾದಲ್ಲಿದೆ. ಅದ್ರ ಜೊತೆಗೆ ನಿಮಗೆ ಒಂದು ಎಮೋಷನ್ ಟಚ್ಚು ನನ್ನ ಕಡೆಯಿಂದ ಈ ಸಿನಿಮಾದಲ್ಲಿರುತ್ತೆ. ಆಮೇಲೆ ಓವರ್ ಆಲ್ ಸಿನಿಮಾ ಒಂದು ಫ್ಯಾಮಿಲಿ, ಅಂದರೆ ಫ್ಯಾಮಿಲಿನ ಮಿಸ್ ಮಾಡ್ಕೊಳ್ಳೋರು ತುಂಬ ಜನ ಇರ್ತಾರೆ. ಆ ಥರ ಒಂದು ಫ್ಯಾಮಿಲಿನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಸುಖಿ ಭವ ಸಿನಿಮಾನ ನೋಡಬೇಕು. ದಯವಿಟ್ಟು ಬನ್ನಿ, ಫೆಬ್ರವರಿ 6ನೇ ತಾರೀಕು ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾನ ನೋಡಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಿ. ಥ್ಯಾಂಕ್ ಯು ವೆರಿ ಮಚ್. ಚಿತ್ರ ತಂಡದ ಜೊತೆಗೆ ಮತ್ತೊಬ್ರು ಕೂಡ ಜಾಯ್ನ್ ಆಗಿದ್ದಾರೆ. ಮೈತ್ರಿ ಜಗ್ಗಿ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ಒಂದೇ ಮಿಮಿಕ್ರಿ ಮಾಡಿಬಿಡಿ ಅತ್ಲಾಗೆ. ಇದೇ ಫೆಬ್ರವರಿ 6ನೇ ತಾರೀಕು ಎಲ್ಲ ಚಿತ್ರಮಂದಿರದಲ್ಲಿ ನಮ್ಮ ಸುಖಿ ಭವ ಸಿನಿಮಾ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡಿ. ಹಾಗೆ ಪೈರಸಿನ ನೀವೇ ತಡಿಬೇಕು. ಸೊ ನಿಮ್ಮ ಪಾತ್ರ ಪರಿಚಯ ಹೇಳೋದಾದ್ರೆ? ಮೇಡಮ್, ಇದರಲ್ಲಿ ಸುಖಿ ಭವ ಅನ್ನೋದು ಒಂದು ಹೆಸರಲ್ಲೇ ಒಂದು ಎಷ್ಟು ಪಾಸಿಟಿವ್ ಇದೆಯೋ, ನನ್ನ ಪಾತ್ರದಲ್ಲೂ ಅಷ್ಟೇ ಪಾಸಿಟಿವ್ ಇದೆ. ಸೊ ಹೀರೋ ಫ್ರೆಂಡ್ ಕ್ಯಾರೆಕ್ಟ್ರು ನಾನು ಪ್ಲೇ ಮಾಡ್ತಿದ್ದೀನಿ. ಇದರಲ್ಲಿ ಹೀರೋ ಜೊತೆನೇ ನಾನು ಜರ್ನಿ ಮಾಡ್ತೀನಿ ಇಡೀ ಸಿನಿಮಾ. ಸೊ ಅಂದರೆ ಅವರು ಹುಡುಗಿನ ಪಟಾಯಿಸ್ತಾ ಇದ್ರೆ ನಾವು ಅವ್ರ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀರಾ? ಒಳ್ಳೇದ್ ಮಾಡ್ತೀರಾ, ಕೆಟ್ಟದ್ ಮಾಡ್ತೀರಾ? ಮೇಡಮ್, ಅವ್ರ ಪಾಪ ಅವ್ನ ಬದುಕು ಸೆಟ್ಲ್ ಆಗಬೇಕು ಅನ್ನೋದು ನನ್ನ ಆಸೆ. ನನ್ನ ಸ್ನೇಹಿತ ಅವ್ನ ಜೀವನ ಚೆನ್ನಾಗಿರ್ಬೇಕು. ಅಳ್ಬೇಡಿ ಅದೇ ಆ ಕ್ಯಾರೆಕ್ಟರ್ ಹಂಗೆ ಮೇಡಮ್ ಪ್ಲೇ ಮಾಡೋದು. ಈ ಸಿನಿಮಾದಲ್ಲಿ ನಾನೇನೇ ಪರ್ಫಾರ್ಮೆನ್ಸ್ ಮಾಡಿದ್ರು, ನಾನೊಬ್ಬ ನಿರ್ದೇಶಕರ ನಟ. ನಾನು ಕೆಲವೊಂದು ಸಿನಿಮಾದಲ್ಲಿ ಹಿಂಗೆ ಮಾಡಿ ಅಂತಾರೆ, ಕೆಲವೊಂದು ಸಿನಿಮಾದಲ್ಲಿ ಈ ಥರ ಮಾಡಿ ಅಂತಾರೆ. ಬಟ್ ಈ ಸಿನಿಮಾದಲ್ಲಿ ನನಗೆ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇತ್ತು. ಯಾಕೆ ಅಂತಂದರೆ ಇವರು 1-1.5 ಪೇಜ್ ಬರೆದವ್ರು ಡೈಲಾಗು. ಆ 1-1.5 ಪೇಜನ್ನ ಒಂದೊಂದು ಟೇಕಿಗೆ ಇಡ್ತಾರೆ. ಸೊ ಅದನ್ನು ನಾವು ತಲೆಯಲ್ಲಿ ಗಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಹೇಳೋಷ್ಟರಲ್ಲಿ ಸಾಕಬೇಕಾಗ್ಬಿಡೋದು. ಬಟ್ ಆದರೆ ಒಂದು ಸತಿ ಅದನ್ನು ಹಿಂಗೆ ಮಾಡಿ ಈ ಥರ ಬರಬೇಕು, ಈ ಸ್ಟೈಲಲ್ಲಿ ಬರಬೇಕು ಅಂತ ಒಂದು ಸತಿ ಹೇಳೋರು, ಅದನ್ನು ತೊಗೊಂಡು ಕ್ಯಾಚ್ ಮಾಡಿಕೊಂಡು ಮಾಡಿದ್ವಿ ಮೇಡಮ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿ ಬಂದಿದೆ. ಓಕೆ, ಅದೇ ಖುಷಿ. ಸುಖವಾಗಿದ್ದೀರಾ? ಸುಖವಾಗಿ ಸುಖಿ ಭವದಿಂದ ಪೇಮೆಂಟ್ ಕೊಟ್ಟವರ? ಎಲ್ಲ ಕೊಟ್ಟವ್ರು ಮೇಡಮ್. ಎಷ್ಟು ಕೊಟ್ಟಿದ್ದಾರೆ, ರಿವೀಲ್ ಮಾಡ್ತೀರಾ? ಬೇಡ ಮೇಡಮ್. ಸೊ ಇವ್ರನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇವ್ರನ್ನೇ ಆಯ್ಕೆ ಮಾಡ್ಕೊಬೇಕನ್ನೋದೇನು ಇರ್ಲಿಲ್ಲ. ಇವ್ರು ಬಂದ್ಮೇಲೆ ಇವ್ರನ್ನ ಆಯ್ಕೆ ಇಲ್ಲೇ ಹೇಳ್ತಾರೆ. ಅಲ್ಲ, ನೆಕ್ಸ್ಟ್ ಮಾತು ಕೇಳ್ತಾ ಇಲ್ಲ ನೀವು. ಯಾವಾಗಲೂ ಇದೆ ಹೇಳ್ತಾರಲ್ಲ. ಯಾವಾಗಲೂ ಇದೆ ಹೇಳ್ತಾರೆ. ಒಂದಿನಾದ್ರೂ ಈ ಅಪ್ಪ ಸಿಕ್ಕಿದ ಅನ್ಲಿಲ್ಲ. ಅಲ್ಲ, 2ನೇ ಮಾತು ಕೇಳ್ತಾನೆ ಇಲ್ಲ. ಕೂತ್ಕೊಳ್ಳಿ. ಇವ್ರು ಬಂದ್ಮೇಲೆ ಇವ್ರನ್ನೇ ಮಾಡ್ಕೊಬೇಕಂತ ಡಿಸೈಡ್ ಆದ್ರು. ಅಳಿಸೋದು ಈಸಿ, ನಗ್ಸೋದು ಕಷ್ಟ. ಹೌದು. ಬಟ್ ನಿಮಗೆ ಈ ಸಿನಿಮಾದಲ್ಲಿ ಅಳಿಸೋದು ಕಷ್ಟ, ನಗ್ಸೋದು ಕಷ್ಟ ಆಗಿತ್ತಾ? ಇಲ್ಲ ಮೇಡಮ್, ಅದು ನನಗೆ ಯೂಶ್ವಲ್ ಮೈತ್ರಿ ಅಪ್ಪು ಸರ್ ಜೊತೆ ಎಲ್ಲ ಮಾಡಿದ್ನಲ್ಲ. ಸೊ ಅದೊಂದು ಐಡಿಯಾ ಇತ್ತು. ನಾನು ಯೂಶ್ವಲ್ ಕಾಮಿಡಿ ಸಬ್ಜೆಕ್ಟ್ಗಳೇ ಜಾಸ್ತಿ ಆಲ್ಮೋಸ್ಟ್ ಅಲ್ಲಿ ಮಾಡೋದು. ಸೊ ನನಗೆ ಬಟ್ ಇದರಲ್ಲಿ ಏನು ಚಾಲೆಂಜ್ ಇತ್ತು ಅಂತಂದರೆ ಡೈಲಾಗ್ಸ್ಗಳು. ಅಂದರೆ ತುಂಬ ಉದ್ದುದ್ದಾಯ್ತಲ್ಲ ಡೈಲಾಗ್ಸು.
ಸೊ ಹಾಗಾಗಿ ಸ್ವಲ್ಪ ಅದನ್ನು ಮೆಮೊರಿಲಿ ಇಟ್ಕೊಂಡು ಇವ್ರು ಮತ್ತೆ ಶಾರ್ಟ್ ಕಟ್ ಮಾಡ್ತಿರ್ಲಿಲ್ಲ, ಒಂದೇ ಟೆಕಲ್ಲಿ ಒಂದೇ ಶಾರ್ಟಲ್ಲಿ ತೆಗ್ದ್ಬಿಡೋರಲ್ಲ. ಸೊ ಅದೊಂದು ಸ್ವಲ್ಪ ನನಗೆ ಚಾಲೆಂಜ್ ಅನ್ನಿಸ್ತು. ಅವರಿಗೆ ಹೆಲ್ಪ್ ಮಾಡ್ತೀರಾ ಯಾರ ಹೀರೋಗೆ, ಸೊ ನೀವು ಅದ್ರ ಗ್ಯಾಪ್ ಅಲ್ಲಿ ಏನಾದ್ರು ಪಟಾಯಿಸ್ತೀರಾ? ಮೇಡಮ್ ಎಷ್ಟು ಪಟಾಯಿಸಿದ್ರು ಬೀಳಲ್ರು ನನಗೆ. ಯಾಕೆ ಅಂತ ಡೈರೆಕ್ಟ್ ಜೊತೆ ಹೇಳ್ಬೇಕಿತ್ತು. ನಾನು ಬೇರೆ ಕೆಲಸ ಮಾಡ್ತಾರೆ. ಅಲ್ಲ ಅದು ಒಂದು ಡೈಲಾಗ್ ಏನಾದ್ರು ಆ ತರ ಸೀನ್ಗಳೇನಾದ್ರು ಕ್ರಿಯೇಟ್ ಮಾಡ್ಕೊಡಕ್ಕೆ. ಇಲ್ಲ ಮೇಡಮ್, ನಾವು ಆ ಥರ ಎಲ್ಲ ಕೇಳಲ್ಲ. ಅವ್ರು ಏನು ಬರ್ತಾರೆ ಕಣ್ಣು ಮುಚ್ಕೊಂಡು ಹೋಗಿ ಬರ್ತೀವಿ ಮೇಡಮ್. ನಮಗೆ ಅಷ್ಟು ಒಳ್ಳೆಯವರ? ತುಂಬಾ ಒಳ್ಳೆ ಮೇಡಮ್, ನೋಡೋದು ನಂಗೆ ಅನಿಸ್ತೀನಿ ಅಷ್ಟೇ. ಪ್ರೊಡ್ಯೂಸರ್ಗಳು ಸಮ್ ಟೈಮ್ಸ್ ಸ್ಕ್ರೀನ್ ಅಲ್ಲಿ ಬಂದ್ಬಿಡ್ತಾರೆ, ಆ ಪ್ರಯತ್ನ ಏನಾದ್ರು ಮಾಡಿ? ಇಲ್ಲ ಮೇಡಮ್, ಆತರ ಏನು ಟ್ರೈ ಮಾಡಿಲ್ಲ. ಒಂದೇನೋ ಪ್ರಯತ್ನ ಮಾಡಿದ್ವಿ. ಎವ್ರಿಡೇ ಮಾನಿಟರ್ ಮುಂದೆ ಲೆಕ್ಕಾಚಾರ ಕುತ್ಕೊಂಡು ಕೂರ್ಸ್ಬಿಟ್ಟಿದ್ದೆ ಫಸ್ಟ್ ಸಿನಿಮಾ ಅಲ್ವಾ ಸರ್. ತಪ್ಪಿಸ್ಬೇಕಿತ್ತು. ಅಲ್ಲ ಬೇಡ, ನಮ್ಗೆ ರಿಸ್ಕ್ ಆಗ್ತದಲ್ಲ ಆಮೇಲೆ ಆ ಲೆಕ್ಕಾಚಾರ ನಾವು ನೋಡ್ಕೊಂಡು ಕೂತ್ಕೊಂಡ್ರೆ ನಾವು ಸೀನ್ ತೆಗಿಯಕ್ಕಾಗಲ್ವಲ್ಲ. ನಾವು ಸ್ಟೆಪ್ ಹಾಕಿದ್ವಿ ಮೇಡಮ್, ಒಂದು ಬೇಡ ಮಚ್ಚ ಬೇಡ ಸಾಂಗ್ ಅಲ್ಲಿ, ಮತ್ತೆ ಬೇಡ ಅಂತ ಹೇಳಿ ಅದನ್ನೇ ಬೇಡ ಅಂತ ಬೇಡ ಮಚ್ಚ ಬೇಡ ಬೇಡ ಅಂತ ಹೇಳಿ ಅದು ತೆಗ್ದಾಯ್ತು. ಬೇಡ ಮಚ್ಚ ಬೇಡ ಹಾಡನ್ನ ಶರಣ್ ಸರ್ ಆಡ್ತಾರೆ. ಸೊ ಹೆಂಗ್ ಒಪ್ಕೊಂಡ್ರು ಸರ್ ಇದನ್ನ? ಅದೊಂದು ಚಿಕ್ಕ ಸಾಹಸನೇ ಅನ್ಬೋದು. ಒಂದು 6 months ಬಿಫೋರ್ ಕಮಿಟ್ ಆಗಿದ್ರು ಸರ್, ಈ ಥರ ಒಂದು ಸಾಂಗ್ ಇದೆ ಸರ್ ಮಾಡಿಕೊಡಿ ಅಂತ. ಆಯಿತು ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ರು. ನಮ್ಮದು ಶೂಟಿಂಗ್ ಟೈಮ್ ಸ್ವಲ್ಪ ಡಿಲೇ ಆಯಿತು. ಆ ಟೈಮಲ್ಲಿ ಬೇರೆ ಬೇರೆ ಫೋಕ್ರೋಸಿಂಗ್ ಎಲ್ಲ ಇತ್ತು. 6 months ಆದಮೇಲೆ ಸರ್ ಈ ಥರ ಕಮಿಟ್ ಆಗಿದ್ರಲ್ಲ, ಇಲ್ಲಮ್ಮ ಇವಾಗ ನಾನು ಆಡೋದು ಬಿಟ್ಬಿಟ್ಟಿದ್ದೀನಿ, ಎಣ್ಣೆ ಸಾಂಗ್ ಆಡಿ ಆಡಿ ಬೇಜಾರಾಗ್ಬಿಟ್ಟು ಎಲ್ಲೋದ್ರೂ ಅದೇ ಕೇಳ್ತವ್ರೆ, ನಿಲ್ಲಿಸ್ಬಿಟ್ಟಿದ್ದೀನಿ ನಾನು ಆಡಲ್ಲ ಅಂದರು. ಆವಾಗ ನಮ್ಗೆ ಫುಲ್ ಇದಾಗೋಯ್ತು, ಇದ್ದಿದ್ದು ಒಬ್ಬರೇ ಇದು ಹೆಂಗೆ ಆಡಿಸೋದು ಅಂತ. ಮತ್ತೆ ಕಾಲ್ಬೇಕು, ಹೇಳುಮ್ಮ ಸರ್ ಈ ಥರ ಮಾಡಿ. ಇಲ್ಲ ನಾನು ಆಡೋದು ನಿಲ್ಲಿಸ್ಬಿಟ್ಟಿದ್ದೀನಲ್ಲ ಅಂತ. ಸರ್ ಪ್ಲೀಸ್ ಸರ್ ಅಂತ ರಿಕ್ವೆಸ್ಟ್ ಮೇಲೆ ಏನೋ ಒಂದು ಪ್ರಪೋಸಲ್ ಮಾಡೋ ಥರನೇ ಆಯಿತು. ಡೈಲಿ ಕಾಲ್ ಮಾಡಿ ಕೇಳ್ಕೊಂಡು ಆಮೇಲೆ ಒಂದಿನ ಸರಿ ಕಣೋ ಇದೇ ಲಾಸ್ಟ್ ಸಾಂಗು, ಯಾರನ್ನ ಕೇಳಿದ್ರು ನಾವು ಈಗ ಆಡಿಲ್ಲ 6 ತಿಂಗಳು ಮುಂಚೆನೇ ಆಡ್ಬಿಟ್ಟೆ ಅಂತ ಹೇಳ್ಬಿಡು ಅಂದರು. ಈಗ ಹೇಳ್ಬಿಟ್ಟಿಲ್ಲ, ಇದನ್ನ ಹೇಳ್ಬೇಡ ಅಂತ ಹೇಳಿದ್ರು. ಇಲ್ಲ ಇಲ್ಲ ಆಯ್ತಲ್ಲ, ಅಯ್ಯೋ ಅದನ್ನೇ ಹೇಳ್ಬೇಡ ಅಂತ ಹೇಳಿ. ನೀವು ಹೇಳ್ಬೇಡಿ ಮೇಡಮ್. ನಾವ್ ಹೇಳಲ್ಲ, ಚಾನಲ್ ಹೇಳತ್ತೆ. ನಿಮ್ಮ ಪಾತ್ರದ ಹೆಸರೇನು ಜಗ್ಗಿ? ಡಿಚ್ಚಿಗಿರಿ. ಡಿಚ್ಚಿಗಿರಿ ಪಂಚಿಂಗ್ ಡೈಲಾಗ್ ಇದೆ, ಒಂದು ಹೇಳ್ಬಿಡಿ ಸರ್. ಆಯ್ತು ಹೇಳ್ಬಿಡಿ. ನನ್ನ ಹತ್ರ ಏನಾದ್ರು ಜಾಸ್ತಿ ಕಿರಿಕ್ ಇಟ್ಕೊಂಡ್ರೆ ಹೊಡ್ತೇನೆ. ಹಾ ಇದೊಂದಿದೆ ಮೇಡಮ್, ಅದೊಂದು ಆಲ್ಮೋಸ್ಟ್ ಕಂಟಿನ್ಯೂಸ್. ಎಲ್ಲಿ ಪ್ರೆಸ್ಟೇಷನ್ ಆಗ್ತಾರೋ ಅಲ್ಲೆಲ್ಲ ಡಿಚ್ಚಿ ಹೊಡೆದ್ಬಿಡ್ತೀನಿ ಅಂತ. ಅಂದ್ರೆ ಥಿಯೇಟರ್ ಮುಂದೆಲ್ಲ ಇದು ಬರುತ್ತೆ ಅನ್ಸುತ್ತೆ. ಮುಂದೆ ನಿಂತ್ಕೊಂಡು ಹಿಂಗ್ ಮಾಡ್ಬಿಟ್ಟು ಎಲ್ಲ ಎಂಟ್ರಿ ಬರೋರ್ಗೆಲ್ಲ ಡಿಚ್ಚಿ ಹೊಡ್ತೀನಿ ಅಂದ್ರೆ ಒಳಗೆ ಹೋಗ್ಬೇಕು. ಆಚೆ ಹೋಗ್ತಿರ್ತಾರಲ್ಲ, ಒಳಗ್ ಬಂದಿಲ್ಲ ಅಂದ್ರೆ ತುಂಬಾ ಫ್ರಸ್ಟ್ರೇಟ್ ಆದಾಗ ಒಂದ್ಸತಿ ಅವ್ರೇ ಡಿಚ್ಚಿ ಹೊಡ್ಕೊಂಡು ನಾನೇ ಡಿಚ್ಚಿ ಹೊಡ್ಕೊಂಡ್ಬಿಡ್ತೀನಿ. ಸರ್ ಎಲ್ಲೆಲ್ಲಿ ಶೂಟಿಂಗ್ ಆಯ್ತು ಸಿನಿಮಾದ್ದು? ಮೇಡಮ್ ಬೆಂಗಳೂರು ಫುಲ್ಲು ಆಲ್ಮೋಸ್ಟ್ ನಗರದಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಶೂಟ್ ಮಾಡಿದ್ದೀರಿ. ಅದು ಬಿಟ್ಟರೆ ಇನ್ನು ಔಟ್ಸ್ಕರ್ಟ್ಸ್ ಅಂದರೆ ಸಕಲೇಶ್ವರ ಮೈನಾಗಿ ಸ್ಕೂಲ್ ಎಪಿಸೋಡೆಲ್ಲ ಇದೆಯಲ್ಲ, ಇದೆಲ್ಲ ಸಕಲೇಶ್ವರದಲ್ಲಿ. ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು, ಚರ್ಚ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು. ಆಮೇಲೆ ಸೊ ಒಂದು ಚೆನ್ನಾಗಿತ್ತು ಅಟ್ಮಾಸ್ ಅದು. ಅದಾದಮೇಲೆ ಉಡುಪಿ, ಕಲ್ಶ, ಆಮೇಲೆ ಮಲ್ಪೆ, ಕ್ಲೈಮ್ಯಾಕ್ಸ್ ಎಲ್ಲ ಮಲ್ಪೆ ಮಾಡಿದ್ರಿ ಬೀಚಲ್ಲಿ. ಸೊ ನಮ್ಮ ಸಿನಿಮಾಗೆ ಬೇಕಾಗಿರೋ ಅಲ್ಲಲ್ಲಿ ಲೊಕೇಶನ್ಸ್ಗಳು ಇಡೀ ಕರ್ನಾಟಕ ಒಂದು ಬ್ಯೂಟಿಫುಲ್ ಪ್ಲೇಸಸ್ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಶೂಟ್ ಮಾಡಿದ್ದೀರಿ. ಸರ್ ಯೋಗರಾಜ್ ಭಟ್ರು ಕೂಡ ಸಾಥ್ ಕೊಟ್ಟಿದ್ದಾರೆ ನಿಮಗೆ, ಅವ್ರ ಬಗ್ಗೆ ಹೇಳೋದಾದ್ರೆ? ಭಟ್ರು ಇದ್ರೆ ಅಂದರೆ ಅಲ್ಲಿ ಒಂದು ಗತ್ತಿರುತ್ತೆ ಮೇಡಮ್. ಹೌದು, ಯಾಕೆಂದರೆ ಇವರು ಆಲ್ರೆಡಿ ಅವ್ರ ಕೆಳಗೆ ಕೆಲಸ ಮಾಡಿದ್ರು. ಆಮೇಲೆ ನಮ್ಮ ಎಡಿಟರು ಅವ್ರ ತುಂಬ ಕ್ಲೋಸ್ ಇದ್ದಾರೆ. ಸೊ ಆ ಥರ ಅವರು ಒಂದು ಪ್ರೀತಿ ನಮ್ಮ ಮೇಲೆ ತೋರಿಸಿದ್ದಾರೆ. ಓಕೆ, ಭಟ್ರ ಬಗ್ಗೆ ಹೇಳೋದಾದ್ರೆ? ಅವರ ಬಗ್ಗೆ ನಾವು ಹೇಳೋ ಅಷ್ಟು ಏನಿಲ್ಲ ಮೇಡಮ್, ಯಾವತ್ತೂ ಸುಪೀರಿಯರೇ. ಸೊ ಅವ್ರದ್ದೇ ಒಂದೇ ಸ್ಟೈಲಲ್ಲಿ ಅವ್ರದ್ದೇ ಆದ ಒಂದು ಜರ್ನಿ ನಡೀತಾ ಇದೆ. ನಾವು ಅದರಿಂದ ಏನೇನು ಕಲ್ತ್ಕೊಂಡು ನಮಗೆ ಬೇಕಾಗಿರೋ ಸ್ಟೈಲಲ್ಲಿ ಒಂದು ಸಿನಿಮಾ ಮಾಡಿದ್ದೀರಿ ಮೇಡಮ್. ಶೋಭ್ರಾ ಸರ್ ಆಗಿರ್ಬೋದು ಅಥವಾ ರವಿಶಂಕರ್ ಸರ್ ಜೊತೆ ಆಕ್ಟ್ ಮಾಡೋ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಾನು ಅವ್ರ ಜೊತೆ ಹೋದಂದ್ರೆ ನಂದು ಅವ್ರದ್ದು ಫುಲ್ ಕಾಮಿಡಿ ವರ್ಕ್ ಆಗಿದೆ. ಹೆಣ್ಣನ್ನು ಹೆಣ್ಣನ್ನ ಕಾಯಿಸ್ಬಾರ್ದು, ಎಣ್ಣೆನ ಕುಡ್ಕೊಂಡು ಹೋಗ್ಬಿಡ್ತಾರೆ, ಹೆಣ್ಣನ್ನ ಓಡಿಸ್ಕೊಂಡು ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನಂದು ಅವ್ರದ್ದು ಕಾಂಬಿನೇಷನ್ ಬರುತ್ತೆ. ಆಮೇಲೆ ರವಿ ಸರ್ ಜೊತೆನೂ ಅಷ್ಟೇ, ಅವ್ರ ಜೊತೆ ಇನ್ನೂ ಸೂಪರ್. ಅವ್ರು ಏನು ಜಾಸ್ತಿ ಹಿಂಗೆ ಕೂತಿರೋರು, ಜಸ್ಟ್ ಕಣ್ಣಲ್ಲೇ ಎಕ್ಸ್ಪ್ರೆಷನ್ ಕೊಟ್ಬಿಡೋಣ. ಮತ್ತು ನಾವೇನಾದರೂ ಒಂಚೂರು ಸ್ವಲ್ಪ ಕಡಿಮೆ ಮಾಡ್ತೀವಿ, ಅದು ಹಿಂಗೆ ತೊಗೊಂಬೇಡ ಹಿಂಗೆ ತಗೋ ಅಂತೇಳಿ ತುಂಬಾ ಹೇಳ್ಕೊಟ್ಟಿದ್ರು. ಆಮೇಲೆ ನಾನು ನಮ್ಮ ಶೋಭ್ರಾ ಸರ್ಗೆ ದೊಡ್ಡ ಫ್ಯಾನ್. ಓಂ ನಮಃ ಶಿವಾಯಿಂದ ನನಗೆ ಹೋದ್ ಬಂದ ತಗೊಂಡಿನ್ನ ಅಂತಾರಲ್ಲ, ಅದೆಲ್ಲ ಅವ್ರ ಎದುರುಗಡೆ ಸರ್ ಹೇಳಿದಿರ ಆ ಡೈಲಾಗು ಇವತ್ತು ವ್ಯಾಲೆ ಸರ್. ನಾನು ಓಂ ನಮಃ ಶಿವಾಯ ಒಂದೊಂದು ನೀನು ಫಿಗರ್ ಅಂತ ಎತ್ತಕತ್ತಾ ಇದ್ದೀನಿ ಬ್ಯಾಕ್ ಕೂತ್ಕೋ ಅಂತಾರಲ್ಲ, ಅದನ್ನೆಲ್ಲ ಅವ್ರ ಎದುರುಗಡೆ ಹೇಳಿ ಒಂದು ಫ್ಯಾನ್ ಮೂಮೆಂಟು ಮೇಡಮ್. ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಒಂದು ದೊಡ್ಡ
ಅದ್ಭುತ. ಯಾವ ಥರ ಇನ್ವೈಟ್ ಮಾಡ್ತೀರಾ ಎಲ್ಲರನ್ನ? ಸಿನಿಮಾಗೆ ಬರೋದೇ ಎಂಟರ್ಟೈನ್ಮೆಂಟಿಗೋಸ್ಕರ. ಆ ಎಂಟರ್ಟೈನ್ಮೆಂಟ್ ಖಂಡಿತ ಈ ಸಿನಿಮಾದಲ್ಲಿದೆ. ನೀವು ಕೊಡೋ ದುಡ್ಡುಗಾಗಿರ್ಬೋದು, ಟೈಮ್ಗಾಗಿರ್ಬೋದು, ತುಂಬಾ ವ್ಯಾಲ್ಯೂಬಲ್ ಸಿನಿಮಾ. ಖುಷಿಯಿಂದ ಬನ್ನಿ, ಖುಷಿಯಿಂದ ಹೋಗ್ತೀರಾ. ಮಾಡಿರೋ ಪ್ರತಿಯೊಂದು ಸಿನಿಮಾದಕ್ಕಿಂತ ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಇದೇ ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಏನೋ ನಾವು ಕಷ್ಟಪಟ್ಟು ಮಾಡಿದ್ದೀವಿ ಅದೆಲ್ಲ ಒಂದು ಕಡೆ ಆದರೆ, ಒಂದು ಸಿನಿಮಾ ಚೆನ್ನಾಗಿರೋ ಸಿನಿಮಾನ ಗೆಲ್ಲಿಸೋದು ಜನಗಳ ಕರ್ತವ್ಯ. ಸೊ ಅದನ್ನು ನಾವು ನೋಡಿದ್ದೀವಿ, ನಮ್ಗೆ ಅದು ಖುಷಿ ಕೊಟ್ಟಿದೆ. ನಮಗೆ ಖುಷಿ ಕೊಟ್ಟಿದೆ ಅಂತಂದರೆ ಜನಕ್ಕೆ ಖುಷಿ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಇದೇ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳಿ. ಸರ್, ನಿಮ್ಮ ಸಿನಿಮಾ, ನಿಮ್ಮ ಪ್ರಯತ್ನದ ಒಂದು ಕೂಸು ಹೊರಗಡೆ ಬರ್ತಾ ಇದೆ 6th ಯಾವ ಥರ ಇನ್ವೈಟ್ ಮಾಡ್ತೀರಾ ಅಂತ? ಮ್ಯಾಮ್, ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಏನಂದರೆ, ಒಂದು ಒಳ್ಳೆ ಫ್ಯಾಮಿಲಿ ಸ್ಟೋರಿ ಇದು. ಆಮೇಲೆ ಒಂದು ಎಂಟರ್ಟೈನ್ಮೆಂಟ್, ಫುಲ್ಲಿ ಲೋಡೆಡ್ ಮೂವಿ. ಇದು ಅಲ್ಲದೆ ಒಂದು ಗರ್ಲ್ಸ್ ಲವ್ ತುಂಬ ಸಿನ್ಸಿಯರ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಎಂಡ್ ಆಗುತ್ತೆ ಇದು. ಸೊ ನಾನು ಎಲ್ಲರಿಗೂ ಹೇಳೋದೇನೆಂದರೆ, ಇವಾಗ ಫೆಬ್ರವರಿ 6th ರಿಲೀಸ್ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಇದನ್ನು ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ ಹಾರೈಸಬೇಕು ಅಂತ ಕೇಳ್ಕೊತೀನಿ. ಚಿತ್ರದ ಇಬ್ರು ನಾಯಕಿಯರು ಹಾಗೂ ಚಿತ್ರದ ನಾಯಕ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಚಿತ್ರದ ನಾಯಕಿ ವಿಯಾಂಶಿ ಹೆಗ್ಡೆ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ವಿಯಾಂಶಿ, ವೆಲ್ಕಮ್ ಟು ದಿ ಶೋ. ಇನ್ನು ಚಿತ್ರದ ನಾಯಕ ಮಹೇಂದ್ರ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಮಹೇಂದ್ರ, ವೆಲ್ಕಮ್ ಟು ದಿ ಶೋ. ಇನ್ನು ಚಿತ್ರದ ಮತ್ತೊಬ್ಬ ನಾಯಕಿ ಸುಷ್ಮಿತಾ ನಾಯಕ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಸುಷ್ಮಿತಾ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ನಿಮ್ಮ ಪಾತ್ರ ಏನಿದ್ರಲ್ಲಿ ಪರಿಚಯ ಮಾಡಿ. ನಾನು ವೈಭವ್ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಸುಖೀಭಾವದ ಸೆಂಟ್ರಲ್ ಕ್ಯಾರೆಕ್ಟರ್ ವೈಭವ್. ಸೊ ಇಡೀ ಸುಖೀಭಾವ ಸಿನಿಮಾ ಅವನ ಸುತ್ತಮುತ್ತನೇ ನಡೆಯೋ ಕತೆ. ವೈಭವ್ ಹೇಗೆ ಅಂದರೆ, ಒಂದು ಬಾಯ್ ನೆಕ್ಸ್ಟ್ ಡೋರ್ ಇಮೇಜ್ ಅನ್ನೋ ಒಂದು ರೆಗ್ಯುಲರ್ ಕಾಮನ್ ಬಾಯ್. ಸೊ ಎಲ್ರಿಗೂ ರಿಲೇಟ್ ಆಗೋವಂಥ ಕ್ಯಾರೆಕ್ಟ್ರು. ಅವನಿಗೆ ಅವ್ರ ಅಂದರೆ ಪ್ರೀತಿಯ ಹುಡುಕಾಟದಲ್ಲಿರ್ತಾನೆ. ಸೊ ಅವ್ರ ತಂದೆಯ ಪ್ರೀತಿ, ಆ್ಯಂಡ್ ದೆನ್ ಆಬ್ವಿಯಸ್ಲಿ ನೀವು ಹೇಳ್ದಂಗೆ ಇಬ್ಬರು ಹೀರೋಯಿನ್ಸ್ ಪ್ರೀತಿ. ಸೊ ಆ ಹುಡುಕಾಟದಲ್ಲಿರ್ತಾನೆ. ಅಂದ್ರೆ ಇಷ್ಟೇ ಸೀರಿಯಸ್ ಆಗಿ ಹುಡುಕಾಡ್ತಾ ಇರ್ತೀರಾ? ಇಲ್ಲ, ನಾನು ಇರೋದು ಹಂಗೆ, ಬಟ್ ಮೂವಿ ಕ್ಯಾರೆಕ್ಟರ್ ಬೇರೆ ಥರ ಇದೆಯಲ್ಲ. ಸೊ ಇದು ನಾನು ರಿಯಲ್ ಸೆಲ್ಫ್ ಅಲ್ಲ. ಓಕೆ, ನಿಮ್ಮ ಪಾತ್ರ ಇದರಲ್ಲಿ ಏನು? ಊರ್ವಿ ಅಂತ ಹೇಳಿ, ಅವಳು ತುಂಬ ಬಬ್ಲಿ ಚೈಲ್ಡಿಶ್ ಆಗಿರ್ತಾಳೆ. ಅವ್ರ ತಂದೆ ಅಂದರೆ ಅವಳಿಗೆ ತುಂಬ ಇಷ್ಟ. ಸೊ ಅವಳು ಒಂದು ಹುಡುಗನ ಪ್ರೀತಿಯಲ್ಲಿ ಬಿದ್ದಾಗ ಏನೇನು ಚಾಲೆಂಜಸ್ ಫೇಸ್ ಮಾಡ್ತಾಳೆ, ಹಾಗೆ ಅವಳ ಲೈಫಲ್ಲಿ ಅದು ಡಿಫ್ರೆನ್ಸ್ ಬಂದಾಗ ಅವಳು ಹೇಗೆ ಎಕ್ಸೆಪ್ಟ್ ಮಾಡ್ತಾಳೆ ಅನ್ನೋದನ್ನ ಡೈರೆಕ್ಟರ್ಸ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದೇ ನನ್ನ ಪಾತ್ರ. ನಿಮ್ಮ ಪಾತ್ರದ ಹೆಸರು? ನನ್ನ ಕ್ಯಾರೆಕ್ಟರ್ ಹೆಸರು ತಾರಾ. ಸೊ ಗರ್ಲ್ ಕೂಡ ಒಂದು ಲಾಯಲ್ ಆಗಿ ಒಂದು ಹುಡುಗನ ಇಷ್ಟಪಡ್ಬೋದು ಅಂತ ನನ್ನ ಕ್ಯಾರೆಕ್ಟರ್ ಬ್ಯೂಟಿಫುಲ್ ಆಗಿ ತೋರಿಸಿದೆ. ಅಂದ್ರೆ ನೀವು ಲಾಯಲ್ ಆಗಿ ಇಷ್ಟಪಡ್ತೀರಾ, ಬಟ್ ಇಲ್ಲಿ ನೋಡಿದ್ರೆ ಇಬ್ಬಿಬ್ರು ಹೀರೋಯಿನ್ ಇದ್ದಾರೆ, ಏನ್ ಕತೆ? ಸೊ ಅದೇ ಟ್ವಿಸ್ಟ್. ಅದೇ ಟ್ವಿಸ್ಟ್ ಮೂವಿಯಲ್ಲಿ. ನಿಮ್ಗೆ ಶಾಕ್ ಆಯ್ತಾ ಇಬ್ಬಿಬ್ರು ಹೀರೋಯಿನ್ ಇದ್ದಾರೆ ಅಂದಾಗ? ಇಲ್ಲ, ನಂಗೆ ಸರ್ ನನ್ನ ಫಸ್ಟ್ ಕ್ಯಾರೆಕ್ಟರ್ ಹೇಳಿದ್ದು ನಂದು. ಕೇಳಿದ ತಕ್ಷಣ ನಂಗೆ ತುಂಬ ಖುಷಿ ಆಯಿತು. ಒಂದು ಸ್ಯಾಕ್ರಿಫೈಸ್ ಆಗಲಿ, ಒಂದು ಲವ್ವಲ್ಲಿ ಸ್ಯಾಕ್ರಿಫೈಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ಲವ್ ಸಿಕ್ಕಾಗ ಅದನ್ನು ನಾವು ಹೇಗೆ ಎಕ್ಸೆಪ್ಟ್ ಮಾಡ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ನನಗೆ. ಹೇಳಿದ ತಕ್ಷಣ ನನ್ನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಅಂದರೆ ಇವ್ರು ಲಾಯಲ್ ಆಗಿ ಲವ್ ಮಾಡಿದಾಗ ನೀವು ಸ್ಯಾಕ್ರಿಫೈಸ್ ಮಾಡ್ತೀರಾ? ಅದು ಮೂವಿ ನೋಡಿ ನನಗೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಎರಡು ಹೇಳಿದ್ದೀನಿ, ಅದು ಯಾರು ಲಾಯಲ್ ಯಾರು ಸ್ಯಾಕ್ರಿಫೈಸ್ ಅಂತ ನೋಡಿ. ನೀವು ಮೋಸ ಮಾಡಿದ್ದಲ್ಲ ಈಗ ಇಬ್ರನ್ನ ಲವ್ ಮಾಡಿ? ಇಲ್ಲ ಇಲ್ಲ, ಅಲ್ಲ, ನಾನು ಹಂಗೆ ನೋಡಿದ್ರೆ ಇನ್ನೂ ಒಂದೆಷ್ಟೊಂದು ನಾನು ಲವ್ ಮಾಡ್ತೀನಿ ಮೇಡಮ್. ಅಂದ್ರೆ ನಿಮಗೆ ಜಗ್ಗಿ ಅವ್ರ ಸಪೋರ್ಟ್ ಅಲ್ವಾ? ಹೌದೌದು, ಅದಕ್ಕೆ. ಸೊ ಅವ್ರನ್ನ ಮಾತಾಡ್ಸ್ಬೇಕಿತ್ತು ನಾನು. ಸೊ ಸಿನಿಮಾನ ಪಾತ್ರ ಆಯ್ಕೆ ಮಾಡ್ಕೊಂಡಿರೋದು ಯಾಕೆ? ಸುಖೀಭವದಲ್ಲಿ ನಾನೊಬ್ಬ ನಾಯಕನಾಗಬೇಕು, ನಾನು ಈ ಪಾತ್ರವನ್ನ ನಿಮ್ಮನ್ನೇ ಹುಡುಕಿಕೊಂಡು ಬಂದಿದ್ದ ಅಥವಾ ನೀವು ಹುಡ್ಕೊಂಡು ಹೋಗಿರೋದಾ? ಮೇಡಮ್, ನಾನು ಆ್ಯಕ್ಚುಲಿ ಒಂದು ಟ್ರಿಪ್ಪಲ್ಲಿದೆ ಮೇಡಮ್. ಸೊ ನಾನು ಈ ಸಿನಿಮಾ ಕೋ ಡೈರೆಕ್ಟ್ರು ಶ್ರೀನಾಥ್ ಅಂತಿದ್ದಾರೆ. ಅವರು ಫೋನ್ ಮಾಡಿದ್ದು ನನಗೆ. ನಾನು ಅವ್ರನ್ನ ಯಾವುದೋ ಒಂದು ಇನ್ನೊಂದು ಸಿನಿಮಾಲಿ ಅವ್ರು ನನ್ನ ನೋಡಿದರು. ಸೊ ಅವರು ಅದೇ ತಲೆಯಲ್ಲಿ ಇಟ್ಕೊಂಡು, ಮೋಸ್ಟ್ಲಿ ಈವೆನ್ ನಮ್ಮ ರಾಜೇಶ್ ನಾಯ್ಡು ಅವ್ರ ಡೈರೆಕ್ಟ್ರು ಈ ಹೀರೋ ಹುಡುಕ್ತಾ ಇದ್ರಲ್ಲ, ಸೊ ಆ ಟೈಮಲ್ಲಿ ಶ್ರೀನಾಥ್ ಅವರು ಹೇಳಿದ್ರು ಈ ಥರ ಇವ್ರನ್ನ ಟ್ರೈ ಮಾಡ್ಬೋದು ಅಂತ. ಸೊ ನಾನು ಯಾವುದೋ ಟ್ರಿಪ್ಪಲ್ಲಿದ್ದಾಗ ಕಾಲ್ ಬಂತು. ನಾನು ಆ್ಯಕ್ಚುಲಿ ಅದೊಂದು 20-25 ಡೇಸ್ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಟ್ರಿಪ್ಪನ್ನು 8th or 9th ಡೇ ಕಾಲ್ ಬಂತು. ಅಂದ್ಕೊಂಡೆ ಇವಾಗ ಏನೋ ವರ್ಕ್ ಕಾಲ್ ಅಂದಮೇಲೆ ಹೋಗಲೇಬೇಕು ಅಂತ. ಐ ಜಸ್ಟ್ ಮಿಡ್ವೇ ನಾನು ಟ್ರಿಪ್ಪಿಂದ ವಾಪಸ್ ಬಂದಿದೆ. ಮೀಟ್ ಮಾಡಾದ್ಮೇಲೆ ಸೊ ನಮ್ಮ ಪ್ರೊಡ್ಯೂಸರು ಸಂತೋಷ್ ಸರ್ ಆ್ಯಂಡ್ ನಮ್ಮ ಡೈರೆಕ್ಟರ್ ಎಲ್ಲ ನಾವು ಸೇರಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಫಸ್ಟ್ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಸೊ ಆ ಶಾರ್ಟ್ ಫಿಲ್ಮ್ ಅವ್ರಿಗೆ ಕನ್ವಿನ್ಸ್ ಆದಮೇಲೆ ನಾವು ಸುಖೀಭವ ಸಿನಿಮಾಗೆ ನಾನು ಇದರಲ್ಲಿ ಶೋಭರಾಜ್ ಸರ್ ಇದ್ದಾರೆ, ರವಿ ಸರ್ ಇದ್ದಾರೆ. ಸೊ ಅವ್ರ ಜೊತೆ ಆಕ್ಟ್ ಮಾಡಿದ ಸ್ಕ್ರೀನ್ ಏನಾದರೂ ಶೇರ್ ಮಾಡಿದ್ರೆ ಅನುಭವ ಹೇಗಿತ್ತು ಅಂತ? ಶೋಭರಾಜ್ ಸರ್ ನಮ್ಮ ತಂದೆ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋದು. ಶೋಭರಾಜ್ ಸರ್ ಅಂದ ತಕ್ಷಣ ಎಲ್ರಿಗೂ ಒಂಥರ ವಿಲನ್ ಆ ಲುಕ್ಕಲ್ಲೇ ಅವ್ರು ನೋಡಿರ್ತಾರೆ. ಬಟ್ ಈ ಮೂವಿಯಲ್ಲಿ ಅವ್ರು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ, ನಮ್ಮ ತಂದೆ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದರು ಸರ್. ನನಗೆ ಆ್ಯಕ್ಚುಲಿ ಫಸ್ಟ್ ತುಂಬ ನರ್ವಸ್ ಆಗಿತ್ತು, ಯಾಕಂದರೆ ಸೀನಿಯರ್ ಆ್ಯಕ್ಟರ್ ಅಲ್ವಾ, ಹೇಗೋ ಏನು ಅಂತ ಹೇಳಿ. ಹೋದ ತಕ್ಷಣ ತುಂಬ ಕಂಫರ್ಟ್ ಮಾಡಿದರು.
ಓಕೆ ನಿಮ್ಮ ಹೆಸರೇನು ಹಾಗೆ ಹಿಂಗೆ ಅಂತ ಹೇಳಿ ಸ್ಟಾರ್ಟ್ ಮಾಡಿ ದೆನ್ ಕ್ಯಾರೆಕ್ಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೂ ಕೂಡ ಸರ್ ಹೇಳ್ತಾಯಿದ್ರು, ಸೊ ಈ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ. ಸೊ ತುಂಬ ಖುಷಿ ಆಯಿತು ಅವ್ರ ಜೊತೆ ಆ್ಯಕ್ಟ್ ಮಾಡಿ. ಆ್ಯಕ್ಚುಲಿ ಶೋಭರಾಜ್ ಸರ್ನ ನಾವು ವಿಲನ್ ಆಗೇ ನೋಡಿರೋದಲ್ಲ, ಸೊ ಇದರಲ್ಲಿ ನಾವು ಒಂದು ಡಿಫ್ರೆಂಟ್ ಶೇಡಲ್ಲಿ ನೋಡ್ತೀರಿ. ಸೊ ಅವ್ರು ಆ ರೆಗ್ಯುಲರ್ ವಿಲನಿಶ್ ಇದರಲ್ಲಿ ಇಲ್ಲ ಅವರು. ಓಂ ನಮಃ ಶಿವಾಯ ಮೂವಿ ನಾನು ತುಂಬ ರಿಪೀಟ್ ನೋಡಿರೋದು. ನಾನು ನಮ್ಮ ಫ್ರೆಂಡ್ಸ್ ಬ್ಯಾಚ್ ಎಲ್ಲ ಮೋಸ್ಟ್ಲಿ 1 ತಿಂಗಳು 2 ತಿಂಗಳು ಅನ್ಸುತ್ತೆ, ಈ ಕೋವಿಡ್ ಟೈಮಲ್ಲೇ ಬ್ಯಾಕ್ ಟು ಬ್ಯಾಕ್ ಎವ್ರಿ ಡೇ 1 ಶೋ ಫಿಕ್ಸ್ ಓಂ ನಮಃ ಶಿವಾಯ, ಬರೀ ಶೋಭರಾಜ್ ಸರ್ಗೋಸ್ಕರ. ಸೊ ಅದನ್ನು ಎಷ್ಟು ಅಂದರೆ ದ ವೇ ಐ ವಾಸ್ ಆಲ್ಸೋ ಎಂಟರ್ಟೈನ್. ನನ್ನ ಫ್ರೆಂಡ್ಸು ಎಷ್ಟು ಖುಷಿಯಾಗಿದ್ರು ಅಂದರೆ ಹೇಳೋರು ಅವರು, ನೀನು ನೆಕ್ಸ್ಟ್ ಯಾವಾಗ ನಾವು ಮೂವಿ ಮಾಡಿದಾಗ ಇವರು ನಿನ್ನ ಮೂವಿಯಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ. ಸೊ ಮೋಸ್ಟ್ಲಿ ದೇವರೆಲ್ಲ ಕೇಳಿಸ್ಕೊಂಡು ತಥಾಸ್ತು ಅಂತ ಸುಖೀಭವ ಅಲ್ಲಿ ಶೋಭರಾಜ್ ಸರ್ ಜೊತೆ ಆ್ಯಕ್ಟ್ ಮಾಡೋ ಒಂದು ಅವಕಾಶ ಸಿಕ್ತು. ಸೊ ಆಲ್ಮೋಸ್ಟ್ ನನ್ನ ಎಲ್ಲ ಆ್ಯಕ್ಟರ್ಸು ತುಂಬ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಎಲ್ಲ ಕೋ ಆ್ಯಕ್ಟರ್ಸು, ಹೀರೋಯಿನ್ಸ್ ಆಗಲಿ, ಗೌರವ್ ಆಗಲಿ, ಜಗ್ಗಿ ಅವರು ಆ್ಯಂಡ್ ಶೋಭರಾಜ್ ಸರ್ ಆ್ಯಂಡ್ ನನ್ನ ತಂದೆ ಕ್ಯಾರೆಕ್ಟರ್ ಮಾಡೋ ರವಿಶಂಕರ್ ಗೌಡ ಸರ್, ಅವರು ಅಷ್ಟೇ. ನಾನು ಆ್ಯಕ್ಚುಲಿ ರವಿಶಂಕರ್ ಸರ್ ಜೊತೆ ಆ ಸೀನ್ ಮಾಡಾದ್ಮೇಲೆ ನಂಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ತುಂಬ್ಕೊಂಬಿಟ್ಟಿತ್ತು. ಅಂದರೆ ಐ ಫೆಲ್ಟ್ ದಟ್ ಇಮೋಷನ್. ಸೊ ತುಂಬ ಏನು ಹೇಳ್ತಾರೆ, ತುಂಬ ಇಮೋಷ್ನಲಿ ಡ್ರೈವ್ ಆಗೋ ಒಂದು ಸಿನಿಮಾ ಇದು ಸುಖೀಭವ. ಸೊ ಆ ಟ್ವೀಕ್ ಪಾಯಿಂಟ್ಸ್ ಒಂದು ಹೇಳೋರು ಇದು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಸೊ ಅವ್ರು ಹೇಳೋದನ್ನು ತೊಗೊಂಡಾದ್ಮೇಲೆ ಸ್ಕ್ರೀನ್ ಮೇಲೆ ನೋಡಿದ್ರೆ ಆಬ್ವಿಯಸ್ಲಿ ಏನು ಆ ಒಂದು ಡಿಫ್ರೆನ್ಸ್ ಕಾಣುತ್ತೆ. ಆ್ಯಂಡ್ ನಮ್ಮ ಸಿನಿಮಾಟೋಗ್ರಾಫರು ಅಷ್ಟೇ, ಮಂಜುನಾಥ್ ನಾಯ್ಕ್ ಸರ್, ನಾನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನ್ನ ಇಡೀ ಮೂವಿ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಬಟ್ ಸ್ಪೆಷಲಿ ನನಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ ನಂಬಿಕೆ. ನಿಮ್ಮ ಪಾತ್ರ ಮಾಡಬೇಕಾದೇನಾದರೂ ಚಾಲೆಂಜಸ್ ಇತ್ತಾ? ಚಾಲೆಂಜಸ್ ಇಲ್ಲ ಆ ಥರ ಏನೂ ಇರಲಿಲ್ಲ. ಬಟ್ ನಾವು ಫಸ್ಟ್ ಡೇ ನಾನು ಶೂಟ್ ಮಾಡಬೇಕಾದ್ರೆ ರೇನ್ ಸೀಕ್ವೆನ್ಸ್ ಇತ್ತು. ಸೊ ನಾವೆಲ್ಲಿ ಶೂಟ್ ಮಾಡ್ತಾಯಿದ್ದೀವಿ ಅಲ್ಲೊಂದು ಮರ ಇತ್ತು, ಅಲ್ಲೆಲ್ಲ ಫುಲ್ ಮರದ ಮೇಲೆ ಒಂದು ದೊಡ್ಡ ಇರುವೆ ಬರುತ್ತಲ್ವ, ಅದು ರೆಡ್ ಆ್ಯಂಟ್ ಎಲ್ಲ ಇತ್ತು. ಸೊ ರೇನ್ ಸೀಕ್ವೆನ್ಸಿಂದ ಆ ಜಟ್ಟಿಂದ ಎಲ್ಲ ಮಳೆ ಸೀನ್ ಕ್ರಿಯೇಟ್ ಮಾಡಬೇಕಾದ್ರೆ ಆ ಇರುವೆ ಅದ್ರ ಮೇಲೆ ಒಡ್ಬಿಟ್ಟು ಇರುವೆ ಎಲ್ಲ ಕೆಳಗಡೆ ಬಿದ್ದೋಗಿತ್ತು. ಸೊ ಆ ದಿನ ಫುಲ್ ನನ್ನ ಸ್ಯಾರಿ ಒಳಗಡೆ ಎಲ್ಲ ಹತ್ಕೊಂಡ್ಬಿಟ್ಟಿತ್ತು. ಇವ್ರಿಗೂ ಅಷ್ಟೇ ಶರ್ಟ್ ಒಳಗಡೆ ಎಲ್ಲ ನನಗೆ ಸ್ಯಾರಿ ಒಳಗಡೆ ಎಲ್ಲ ಹತ್ಕೊಂಡು ಒಳಗಡೆ ಎಲ್ಲ ಕಚ್ಚಿ ರೆಡ್ ಆಗಿಬಿಟ್ಟಿತ್ತು. ಸೊ ಅದು ಒಂದು ಫುಲ್ ಎಕ್ಟಿಕ್ ಫಸ್ಟ್ ಡೇನೇ ಒಂದು ಆ ಥರ ಒಂದು ಸಿಚುವೇಶನ್ ಆಗಿತ್ತು ನಮಗೆ. ಓಕೆ, ಅಂದರೆ ರೈನ್ ಸೀನ್ ಎಲ್ಲ ಇದೆ. ಅದು ಇರುವೆಗಳಿಗೆ ಡಿಸ್ಟರ್ಬ್ ಮಾಡಿರಲ್ಲ ಮೇಡಮ್, ಅದಕ್ಕೆ ಇರುವೆ ನಮ್ಮನ್ನ ಡಿಸ್ಟರ್ಬ್ ಅಷ್ಟೇ. ಕರ್ಮ ಅಲ್ವಾ, ಕೊಡೋದು ವಾಪಸ್ ಬರುತ್ತೆ ಅಂತ. ಸೊ ಯಾವಾಗೂ ಹುಡುಗರ ಲವ್ನೇ ತುಂಬ ಬ್ಯೂಟಿಫುಲ್ ಆಗಿ ತೋರಿಸೋದು, ಲಾಯಲ್ಲು, ಅವರೇ ತುಂಬ ಕನೆಕ್ಟ್ ಆಗಿರ್ತಾರೆ, ಅವರೇ ಜೆನ್ಯೂನ್ ಅಂತ ತೋರಿಸ್ತಾ ಇರ್ತಾರೆ ತುಂಬ. ಹೆಣ್ಮಕ್ಳ ಸಿನಿಮಾ ಇದು. ಹಾಂ, ಸೊ ಇದರಲ್ಲಿ ಗರ್ಲು ಎಷ್ಟು ಅವ್ಳ ಲಿಮಿಟ್ ಮೀರಿ ಒಂದು ಹುಡುಗನಿಗೋಸ್ಕರ ಎಷ್ಟು ವೇಟ್ ಮಾಡ್ಬೋದು, ಎಷ್ಟು ಲವ್ ಮಾಡ್ಬೋದು ಅಂತ ತೋರಿಸಿರೋದ್ರಿಂದ ಲೈಕ್ ಹಾಂ ಓಕೆ ಚೆನ್ನಾಗಿ ಅಷ್ಟು ವೆಯ್ಟ್ ಮಾಡಿ ಆದ್ರೂ ಕೂಡ ನಿಮ್ಗೆ ಅವ್ರು ಸಿಗ್ತಾರ ಹೇಗೆ ಅಂತ. ಆ ಸಿನಿಮಾ ನೋಡ್ತೀವಿ ನಾವು, 6th ನೋಡ್ತೀವಿ. ಒಂದು ಹಿಂಟ್ ಕೊಡಿ, ಪಾಪ ಹೆಣ್ಮಕ್ಳೆಲ್ಲ ಬಂದು ಸಿನಿಮಾ ನೋಡ್ತಾರೆ. ಅದೇ ಗರ್ಲ್ಸ್ಗೆಲ್ಲ ಯಾರು ತುಂಬ ಒಂದು ಹುಡುಗನಿಗೋಸ್ಕರನೇ ಅವ್ರ ಟೈಮ್ ಎಲ್ಲ ಸ್ಯಾಕ್ರಿಫೈಸ್ ಮಾಡಿರ್ತಾರೋ ಅವ್ರಿಗೆ ಡೆಫಿನೆಟ್ಲಿ ನನ್ನ ಕ್ಯಾರೆಕ್ಟರ್ ತುಂಬ ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ನಾವು ಮೀಟ್ ಆಗ್ತೀವಾ ಇಲ್ವಾ ಅನ್ನೋದು Feb 6. ಆ್ಯಕ್ಚುಲಿ ಮೇಡಮ್ ಫುಲ್ ಮೂವಿ ಒಂದಷ್ಟು ಕಾಮಿಕಲ್ ಆಗಿ ಹೋಗ್ತಾ ಇದ್ರೆ ಆಮೇಲೆ ಒಂದು ಇಮೋಷ್ನಲ್ ಟರ್ನ್ ತಗೊಳುತ್ತೆ. ಸೊ ಮೂವಿ ತಿರ್ಗಾ ಒಂದು ಕಾಮಿಕಲ್ ತಿರ್ಗಾ ಇಮೋಷ್ನಲ್. ಸೊ ಆ ಥರ ಏನು ಕಿರಿಕಿರಿ ಏನೂ ಇಲ್ಲ ಮೇಡಮ್. ಪ್ರೀ ಕ್ಲೈಮ್ಯಾಕ್ಸಲ್ಲಿ ಒಂದು ಸಾಂಗ್ ಬರುತ್ತೆ, ಡ್ಯಾನ್ಸ್ ನಂದು ಸುಷ್ಮಿತಂದು ಇಬ್ಬರದು ಡ್ಯಾನ್ಸ್ ಇದೆ, ಅದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನೋಡಿದೆ, ಅದು ತುಂಬ ಕ್ಯಾಚಿ ಆಗಿದೆ, ಲಿರಿಕ್ಸ್ ಆಗಲಿ ಸಾಂಗ್ ಆಗಲಿ. ಆಮೇಲೆ ನಮ್ಮ ಮೂವಿಯಲ್ಲಿ ಎಲ್ಲ ಸಾಂಗ್ಸು ಕೂಡ ತುಂಬ ಚೆನ್ನಾಗಿದೆ. ಮಕ್ಕಳದ್ದು ಒಂದು ಸಾಂಗ್ ನಿನ್ನೆ ರಿಲೀಸ್ ಆಯಿತು, ತುಂಬ ಕ್ಯಾಚಿ ಆಗಿದೆ. ಪ್ಲಸ್ ನಮ್ಮ ಡಾನ್ಸ್ ರಿಹರ್ಸಲ್ಸಿಗೆಲ್ಲ ಹೋಗ್ತಾ ಇದ್ವಿ, ಎಲ್ಲ ತುಂಬ ಪ್ರಿಪೇರ್ ಮಾಡಿ ಆ ಡಾನ್ಸ್ ಸೀಕ್ವೆನ್ಸ್ನ ಶೂಟ್ ಮಾಡಿದ್ದು. ಸೊ ಹಾಗಾಗಿ ತುಂಬ ಖುಷಿ ಇದೆ, ತುಂಬ ಚೆನ್ನಾಗಿ ಬಂದಿದೆ ಅಂತಲೂ ಹೇಳಿದರು ಎಲ್ಲರೂ. ಓಕೆ, ಇವಾಗ ಆಡಿಯನ್ಸ್ ಪ್ರೇಕ್ಷಕರನ್ನ ಯಾವ ಥರ ಇನ್ವೈಟ್ ಮಾಡ್ತೀರಾ? 6ನೇ ತಾರೀಕು ಜನ ಬರಬೇಕಂದ್ರೆ ನೀವು ಮುದ್ದಾಗಿದ್ದೀರಾ ಇಬ್ಬರು ಹೀರೋಯಿನ್ಸ್ಗಳು, ನೀವು ಇನ್ವೈಟ್ ಮಾಡಿದರೆ ಅವ್ರು ಬರ್ತಾರೆ. ಸೊ ಇದೇ Feb 6 ನಮ್ಮ ಮೂವಿ ಸುಖೀಭವ ರಿಲೀಸ್ ಆಗ್ತಾ ಇದೆ. ತುಂಬ ಒಳ್ಳೆ ಜಾನರ್, ಎಲ್ಲರೂ ಕೂಡ ಇವಾಗ ಆ್ಯಕ್ಷನ್ ಅದು ಇದು ಎಲ್ಲರೂ ಕೂಡ ಸ್ವಲ್ಪ ಕಾಮನಾಗಿ ಅದೇ ನೋಡಿರ್ತಾರೆ. ಸೊ ನಮ್ಮದು ಒಂದು ಸ್ವಲ್ಪ ಡಿಫ್ರೆಂಟ್ ಫ್ಯಾಮಿಲಿ ಓರಿಯೆಂಟೆಡ್ ತುಂಬ ರಿಲೇಟಬಲ್ ಕಂಟೆಂಟ್ ಇರುವಂಥ ಜಾನರ್, ನಿಮ್ಗೆಲ್ರಿಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಮರ್ತಲ್ಲೇ Feb 6 ಎಲ್ಲರೂ ಕೂಡ ಥಿಯೇಟರ್ಸಿಗೆ ಬನ್ನಿ, ನಮ್ಮ ಮೂವಿ ನೋಡಿ ನಮಗೆಲ್ರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಎಲ್ಲ ಆಡಿಯನ್ಸ್ ಹತ್ರ ಕೇಳ್ಕೊಳ್ಳೋದು ಒಂದೇ, ನಮ್ಮ ಎಲ್ಲ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಬರೀ ನಾನು ಸುಖೀಭವ ಅಂತ ಹೇಳಲ್ಲ, ಪ್ರತಿಯೊಂದು ಸುಖಿ ಅಂದರೆ ನಿಮ್ಗೆ ಆಬ್ವಿಯಸ್ಲಿ ಎಲ್ಲರೂ ಪ್ರತಿ ಆಡಿಯನ್ಸ್ಗೂ ಒಂದೊಂದು ಟೇಸ್ಟ್ ಅಂತ ಇರುತ್ತೆ. ಸೊ ನಾವು ಒಂದು ತುಂಬ ಆಡಿಯನ್ಸಿಗೆ ರಿಲೇಟ್ ಆಗುವಂಥ ಒಂದು ಕಂಟೆಂಟ್ ಜೊತೆ ಇದೇ ಫೆಬ್ರವರಿ 6ನೇ ತಾರೀಕಿಗೆ ಬರ್ತಾ ಇದ್ದೀರಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮ್ಮ ಮೇಲೆ ಅಂತ ಕೇಳ್ತೀನಿ. ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಗಿವ್ ಯೋರ್ ಬ್ಲೆಸ್ಸಿಂಗ್ಸ್ ಟು ಆಲ್ ಆಫ್ ಅಸ್. ಥ್ಯಾಂಕ್ ಯು. ಟೈಟಲಲ್ಲೇ ಸುಖೀಭವ ಅಂತ ಇದೆ, ನಿಮ್ಮ ಸಿನಿಮಾ 6th ರಿಲೀಸ್ ಆಗ್ತಾ ಇದೆ. ಸುಖೀಭವ ನಿಮ್ಗಾಗಲಿ, ಒಂದೊಳ್ಳೆ ರಿಯಾಕ್ಷನ್ ಸಿನಿಮಾ ನೋಡಿದ ಪ್ರೇಕ್ಷಕರು ಕೊಡಲಿ ಅನ್ನೋದೇ ನಮ್ಮ ಆಶಯ. ಆಲ್ ದಿ ಬೆಸ್ಟ್.
ಆ್ಯಂಡ್ ಮತ್ತೊಮ್ಮೆ ಸಕ್ಸಸ್ ಮೀಟಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಕ್ಲಾಸು ಮಾಸು ಸಿನಿಮಾಗಳ ಮಧ್ಯೆ ಹೈ ಬಜೆಟ್ ಲೋ ಬಜೆಟ್ ಅನ್ನೋ ಸಿನಿಮಾಗಳ ಕಿತ್ತಾಟದ ನಡುವೆ ಒಂದೊಳ್ಳೆ ಸಿನಿಮಾ ಚಿತ್ರಮಂದಿರಕ್ಕೆ Feb 6 ಬರ್ತಾ ಇದೆ. ಪೈರಸಿ ಮಾಡದೆ ಪ್ರತಿಯೊಬ್ಬರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ನೋಡಿ ಎಂಜಾಯ್ ಮಾಡಿ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.